ಹಂಗೆ ನೋಡ್ಲತ್ತದ ನೋಡ್ರಿಪ್ಪ, ಇಲ್ಲೆಲ್ಲ ಜಿಂಕೆಗಳು ಅವ ನೋಡ್ರಿಪ್ಪ. ಎಲ್ಲರಿಗೆ ನಾವು ಇಲ್ಲಿ ಬೆಳಗಾವಿ ಹೋಗ್ಲತ್ತವ್ರು, ಎಲ್ಲ ಫಾರಿನ್ ರೈಡರ್ಸ್ಗಳು ಸಿಕ್ಕ್ಯಾರ ನೋಡ್ರಿ. ಸೇ ಹಾಯ್. ಇವರೆಲ್ಲರೂ ಬೈಕ್ಗಳ ಮೇಲೆ ಓಡಾಡ್ಲತ್ತಾರ ನೋಡ್ರಿ. ಬೇರೆ ದೇಶದಿಂದ ಬಂದು ಇಂಡಿಯಾದಾಗ ಓಡಾಡ್ಲತ್ತಾರ ಅವು ನೋಡ್ರಿ ಅವರೆಲ್ಲ. ಹಾಯ್, ಎಂಜಾಯ್ ದ ಡೇ ಸರ್. ಹ್ಯಾಪಿ ಜರ್ನಿ. ಓಕೆ ಸರ್. ಬಾಯ್. ನಡ್ದವ್ರು ನೋಡಿ ಎಲ್ಲ ಈಗ ಫಾರಿನರ್, ಬೇರೆ ದೇಶದಿಂದ ಬಂದು ಇಲ್ಲಿ ಗಾಡಿ ಮೇಲೆ ಫೈನಲಿ ಹಾಕ್ಸಿದೇವೆ ನೋಡ್ರಿ. ಇದು ಬೀದರ್ಲಿಂದ ಹಾಕ್ಸಾರ ಅನ್ಲತ್ತಿದ್ದೇವೆ ಬೋರ್ಡು, ಬಟ್ ಹಾಕ್ಸೋದೇ ಆಗಿಲ್ಲ. ಎಷ್ಟು 11ನೇ ಡಿಸ್ಟಿಕ್ ಅದ ಇದು. 11 ಡಿಸ್ಟಿಕ್ ಕಂಪ್ಲೀಟ್ ಆಗಿ, ಬಟ್ ಎಲ್ಲಿ ಭೀ ಬೋರ್ಡ್ ಹಾಕಿಲ್ಲ, ನಾವು ಸರಿಯಾಗಿ ಸಿಕ್ಕಿಲ್ಲ. ಇಲ್ಲಿ ತರುಣ್ ಆರ್ಟ್ಸ್ ಅಂತ ಹೇಳಿ ಅದ, ಇಲ್ಲಿ ರೇಡಿಯಮ್ ಇದು ಕಣು. ಇಲ್ಲಿ ಅಣ್ಣವ್ರು ನಮ್ಗೆ ಫ್ರೀದಾಗೆ ಹಾಕೊಟ್ರ. ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಣ್ಣ ಥ್ಯಾಂಕ್ ಯು. ನಮ್ಗೆ ರೊಕ್ಕ ತೊಗೊಂಡಿಲ್ಲ, ಅಣ್ಣ ಫ್ರೀದಾಗೆ ಹಾಕೊಟ್ರ. ಅಣ್ಣ ಇದು ಅಡ್ರೆಸ್ ಹೇಳ್ರಿ ಅಣ್ಣ ದುಕಾನ್. ಸಾಮ್ರಾ ಏರ್ಪೋರ್ಟ್ ಬೆಳಗಾಂ ಹೋಗೋ ರೋಡಿಗೆ ಅದ ನೋಡ್ರಿ. ಎಲ್ಲ ರೇಡಿಯಮ್ ವರ್ಕ್ ಎಲ್ಲ ಮಾಡ್ತಾರ ಭಾರಿ. ಈಗ ಆಲ್ರೆಡಿ ಕಾರಿಗೆ ನಡ್ಲತ್ತದ ವರ್ಕು. ಏನ್ ಭೀ ನೀವು ಇಲ್ಲಿ ನಿಯರ್ ಬೈ ಇದ್ದೀರ ಅಂತಂದ್ರೆ ಬಂದು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ರಿ ಅಣ್ಣವ್ರಿಗೆ. ಈಗ ಅಣ್ಣವ್ರ ನಂಬರ್ ಅದ ಇಲ್ಲೇ ಮಾಡಿಸ್ಕೊರಿ, ಭಾರಿ ಮಾಡ್ತಾರೆ. ಈಗ ಇನ್ನೊಂದಕ್ಕೆ ಹಚ್ಲತ್ತಾರ ನೋಡ್ರಿ, ಸ್ನೇಹಿತರ ಸಂಚಾರ. ನಮಸ್ಕಾರ ರೀ ಎಲ್ಲರಿಗೆ. ನಮ್ಮ ಬೀದರ್ ಟು ಆಲ್ ಕರ್ನಾಟಕ ಟ್ರಾವೆಲಿಂಗ್ನಲ್ಲಿ 11ನೇ ಜಿಲ್ಲೆ ಕುಂದನಗಿರಿ ಬೆಳಗಾವಿಯಲ್ಲಿ ಸ್ವಾಗತ. ಆಲ್ರೆಡಿ ಬೆಳಗಾವಿ ಡಿಸ್ಟಿಕ್ದಾಗ ಹಾಗೆ ಎಂಟ್ರ್ ಮಾಡಿದೆವು, ಬಟ್ ಬೆಳಗಾವಿ ಊರಾಗ ಈಗ ನಡೆದೆವು. ಇದು ನಮ್ದು 11ನೇ ಡಿಸ್ಟಿಕ್ ನೋಡ್ರಿ, ಇನ್ನು 20 ಅವ. ದುರ್ಗಾದೇವಿ ಮಂದಿರ ಅಂತ ನೋಡ್ರಿ, ಇದ್ರೊಳಗೆ ನಡೆದೇವು ನಾವು. ಇವು ಮಿಲಿಟ್ರಿ ದುರ್ಗಾದೇವಿ ಮಂದಿರ ಇದೇನಾ? ಇದೇ ಅದ ನೋಡ್ರಿ ಕಮಲ್ ಬಸ್ತಿ. ಜೂಮರ್ ನೋಡ್ರಿ ಹೆಂಗದ. ಗ್ಲಾಸಿಂದ ಅದಾರೆ, ಅದು ರಿಫ್ಲೆಕ್ಟ್ ಆಗ್ಲತ್ತದ. ಹೆಂಗದ ನೋಡ್ರಿ ಡಿಸೈನ್. ಕಮಲ್ ಬಸ್ತಿಗೆ ಬಂದಿದ್ದೇವೆ ನೋಡ್ರಿ. ಇವಾಗ ನಡೆದೇವು ಇನ್ನು ಬೇರೆ ಕಡೆ. ಬೆಳಗಾವಿದು ನಮ್ಮ ಫಸ್ಟ್ ಟೂರಿಸ್ಟ್ ಪ್ಲೇಸು ನೋಡ್ರಿ. ಹಿಂದೆ ನೋಡ್ಬೋದು, ಇದಕ್ಕೆ ಕಮಲ್ ಬಸ್ತಿ ಅಂತಾರಂತ. ಬೆಳಗಾವಿಂದು ಒಂದು ಟೂರಿಸ್ಟ್ ಪ್ಲೇಸ್ ಅದ. ಇವಾಗೆ ಮುಗಿಸ್ದೆವು, ಈಗ ಮುಂದೆ ಇನ್ನೂ ನೋಡ್ರಿ ಎಲ್ಲ. ಇದಾಗಿಂದ ಇನ್ನೊಂದು ಗುಡಿ ನೋಡ್ರಿ, ಇದು ಸಂಗೀತ ಮಾಡ್ತಾರೆ ನೋಡ್ರಿ ಎಲ್ಲ, ಸಂಗೀತ ನಾಟ್ಯಕಾರರು. ನಮ್ಮ ಕರ್ನಾಟಕದಾಗ ಭಾಳ ಡಿಸೈನ್ ಅವಪ್ಪ. ಬೆಳಗಾವಿ ರೈಲ್ವೆ ಸ್ಟೇಷನ್ ಅದ ನೋಡ್ರಿ ಇದು. ಶಿವಾಜಿ ಮಹಾರಾಜ್ ಕಿಲ್ಲಾ ಬೆಳಗಾವಿ. ಇದು ಮಿಲಿಟ್ರಿ ಮಹಾದೇವ್ ಟೆಂಪಲ್ದು ಎಂಟ್ರಿ ಗೇಟ್ ಅದ ನೋಡ್ರಿ. ಇದರಿಂದ ಒಳಗೆ ಹೋಗ್ತೀವಿ ನಾವು. ಇಲ್ಲಿ ಮಿಲಿಟ್ರಿ ಮಹಾದೇವ್ ಟೆಂಪಲ್ದಾಗ ಬಂದಿದ್ದೇವೆ ನೋಡ್ರಿ. ಇಲ್ಲಿ ಒಳಗೆಲ್ಲ ಹೆಂಗದ, ಇಲ್ಲಿ ಶಿವಾಜಿ ಮಹಾರಾಜ್ರದ್ದು ಇದು ಭೀ ಅದ ಸ್ಟ್ಯಾಚು ಎಲ್ಲ ಇಲ್ಲಿ ಒಳಗು. ಈಗ ಆ ಕಡೆ ಒಳಗೆ ಹೋಗಿ ತೋರಿಸ್ತೇವೆ ನೋಡ್ರಿ. ಹೆಸರು ಮಿಲಿಟ್ರಿ ಮಹಾದೇವ್ ಟೆಂಪಲ್ ಅಂತ ಇಲ್ಲಿ ಬೆಳಗಾವಿ ಜಿಲ್ಲೆದಾಗಿನ. ಇದೇ ನೋಡ್ರಿ ಮಿಲಿಟ್ರಿ ಮಹಾದೇವ್ ಟೆಂಪಲ್. ಹೊರಗಿಂದೆಲ್ಲ ಗಾರ್ಡನ್ ವ್ಯೂ. ಇಲ್ಲಿ ಬೆಳಗಾವಿದಾಗೂ ತಿರ್ಗ್ಲತ್ತಿದ್ದೇವೆ. ಒಂದು ಹತ್ಲತ್ತಿಲ್ಲ. ಎಲ್ಲ ಡೇಂಜರ್ ಹೆಸರುಗಳು ಡೇಂಜರ್ ಅವ. ಅಲ್ಲಿ ಹೋಯ್ತಿಗೆ ಏನು ಭೀ ಇರ್ಲತ್ತಿಲ್ಲ. ಇದು ನೋಡ್ರಿ ರಾಧಾಕೃಷ್ಣ ಅಂತ ಸ್ಟ್ಯಾಚ್ಯು. ಕಮಲದ ಹೂವಿನ ಮೇಲೆ ಕೃಷ್ಣ ಬಾಸ್ರಿ ಬಜಿಸುತ್ತಾರೆ ನೋಡ್ರಿ. ಒಳಗೆ ಬಂದೆವು. ಒಳಗೆ ಟೆಂಪಲ್ ಹೆಂಗದ ಬ್ಯಾಡ್ದಲ್ಲ ನೋಡಿ. ಕ್ಯಾಮ್ರಾ ಅಲಾವಿಲ್ಲ ಅಲ್ಲತ್ತರು.
ನೋಡ್ತಾ ಇತ್ತಂದ್ರೆ ತೋರಿಸ್ತೀವಿ. ಮಿಲ್ಟ್ರಿ ಮಹಾದೇವ್ ಟೆಂಪಲ್ ಹೆಸರುಗಳೆಲ್ಲ ಮಿಲ್ಟ್ರಿನೇ ಅವ. ಇಲ್ಲಿ ಮಿಲ್ಟ್ರಿ ದುರ್ಗಾ ಟೆಂಪಲ್, ಮಿಲ್ಟ್ರಿ ಮಹಾದೇವ್ ಟೆಂಪಲ್, ಮಹಾದೇವ್ ಟೆಂಪಲ್. ಮಹಾದೇವಪ್ಪ ಟೆಂಪಲ್ ಒಳಗೆಲ್ಲ ತೋರಿಸ್ದೆವು. ಈಗ ನಿಮ್ಗೆ ಇಲ್ಲಿಂದ ಒಂದು ಮೇನ್ ಇದು ತೋರಿಸ್ತೇವೆ. ಇಲ್ಲಿ ವನ್ಯ ಪ್ರಾಣಿಗಳು ನೋಡ್ರಿಕೋ, ಜಿಂಕಿಗಳು ಅವ ಖಾಲಿ ಇಲ್ಲಿ ನೋಡ್ರಿಕೋ, ಜಿಂಕೆಗಳು ಎಲ್ಲ ಜಿಂಕೆಗಳು ಹೆಂಗಿದೆ, ಜಿಂಕಿನ ಹಂಗೆ ನೋಡ್ಲತ್ತದ ನೋಡ್ರಿಕೋ. ಇಲ್ಲೆಲ್ಲ ಜಿಂಕೆಗಳು ಅವ ನೋಡ್ರಿಕೋ. ಸಿಟಿದಾಗ ನೋಡ್ರಿ, ಸೆಂಟ್ರ್ ಸಿಟಿದಾಗ ಇದ್ದೆವು. ಇಲ್ಲೆಲ್ಲ ಶಾಪ್ಗಳು ನೋಡ್ರಿ ಹೆಂಗವ. ಇದೊಂದು ಯೂನಿಕ್ ಅನಿಸ್ತು ನನಗೆ. ಎಲ್ಲ ಶಾಪ್ಗಳು ಹೆಂಗವ ನೋಡ್ರಿ ಇಲ್ಲಿ, ಯೂನಿಕ್ ಡಿಸೈನ್. ಇವೆಲ್ಲ ದುಕಾನ ಎಲ್ಲ ಬೆಳಗಾವಿ ಸಿಟಿ ಎಲ್ಲ ಹೆಂಗದ. ಈ ಬೆಳಗಾವಿ ಸಿಟಿ ಪಾಸ್ ಮಾಡತ್ತಿದ್ದೆವು. ಈಗ ನಮ್ಮ ನೆಕ್ಸ್ಟ್ ಪಯಣ ಧಾರವಾಡ ಕಡೆ ಹೋಗೋದು. ಇದ್ರೊಳಗೆ ತೋರಿಸ್ತೀವೆಲ್ಲ. ಈ ಬೆಳಗಾವಿ ಏನರ 8 ದಿವಸ ಆಯ್ತು ನಮಗೆಲ್ಲ. ಬೆಳಗಾವಿ ಭಾಳ ದೊಡ್ಡದದ. ಇಲ್ಲಿ ತಿರ್ಗಬೇಕಂದ್ರೆ 8 ದಿವಸ ಆಯ್ತು ನಮಗೆ ಪೂರ. ಸೌದತ್ತಿಗೆ ಹೋಗಿ ಬಂದೆವು. ಈ ಕಡೆ ಎಲ್ಲ ಭಾಳ ದೂರ ಅವ. ಯಾಕಂದ್ರೆ ದೊಡ್ಡ ಜಿಲ್ಲೆ ಅದ ಬೆಳಗಾವಿ. ಅದ್ರ ಸಲುವಾಗಿ ಭಾಳ ಟೈಮ್ ಆಗ್ಯದ ನಮಗೆ. ಇವಾಗ ಹೊರಗೆ ಬೀಳತ್ತೀವಿ ಬೆಳಗಾವಿ ಜಿಲ್ಲೆಯಲ್ಲಿ. ಎಲ್ಲ ನೋಡ್ರಿ, ನಾವಿದಾಗ ಒಂದು ವಿಧಾನಸೌಧ ಅದ, ಸುವರ್ಣ ವಿಧಾನಸೌಧ ಅಂತ ಐತಿ. ನೋಡ್ರಿ ಇದ್ರ ಬಲ್ಲಿಂದ ನಡೆದಿದ್ದೆವು. ಬೆಳಗಾವಿ ವಿಧಾನಸೌಧ ಮುಂದೆ ನಡೆದಿದ್ದೆವು ನೋಡ್ರಿ. ಎಲ್ಲರಿಗೆ ನಿನ್ನ ನೈಟ್ ಇಲ್ಲೇ ಹಿರೇಬಾಗೇವಾಡಿದಾಗಿದ್ದೇವೆ ನೋಡ್ರಿಕ. ಅಲ್ಲಿ ಬಸವನ ಬಾಗೇವಾಡಿ ಬೇರೆ, ಇದು ಹಿರೇಬಾಗೇವಾಡಿ ಬೇರೆ. ಧಾರವಾಡ ಹೋಗೋ ರೂಟ್ದಾಗಿತ್ತು. ಇಲ್ಲೇ ಮಾಡ್ಕೊಂಡಿದ್ದೇವೆ ಲೇಟಾಗಿ ಅಂತ. ಧಾರವಾಡ ಹಾದಿಗೆ ಇಲ್ಲೊಂದು ಮಲಪ್ರಭಾ ನದಿ ಅದ. ಮಲಪ್ರಭಾ ನದಿ ಒಳಗೂ ಗಂಗಾ ಮಾತಾ ಗುಡಿ ಅದ ನೋಡ್ರಿಕ, ಪೂರ ನೀರಿನಾಗೆ. ಬೆಳಗಾವಿಲಿಂದ ಧಾರವಾಡ ನಡೆದಿದ್ದೆವು. ಹೊಡ್ಡ ತೆಗ್ಗು ಈ ಹೊಡ್ಡುಗಳು ಏರ್ಸಿ ಸಾಕಾವಲತ್ತು. ಯಾಕೋ ನಡ್ಕೋತ ಹೊಂಟಾರ ನೋಡ್ರಿ ಅವಿ. ಯಾಕೋ ಪೂರ ಹೊಡ್ಡ ತೆಗ್ಗುಳಿ ಅವ. ಪೂರ ಬೆಳಗಾವಿಲಿಂದ ಧಾರವಾಡ ಹೋಗಸ್ತಾನ. ಇನ್ನೊಂದು 50 ಕಿಲೋಮೀಟರ್ ಅದ ಧಾರವಾಡ. ಇರ್ಲತ್ತಿಲ್ಲ ಹೊಡ್ಡು ಇರ್ಲತ್ತಿಲ್ಲ, ನಡ್ಕೋತ ಬಂದ. ಇಲ್ಲಿ ಒಂದು ಏನ್ ಹೇಳ್ಬೇಕಂತಂದ್ರು, ಇದು ಈ ಹೈವೇ ಕಾಣ್ಸೋದು ನೋಡ್ರಿ ಎಲ್ಲ. ಇದು ಭಾರತದ 4ನೇ ಅತಿ ದೊಡ್ಡ ಹೈವೇ ಅದ ನೋಡ್ರಿ. ಇದು ಇನ್ನ ಬೆಳಗಾವಿ ಟು ಧಾರವಾಡ ನಡೆದಿದ್ದೆವು. ಇದು ಭಾರತದ 4ನೇ ಅತಿ ದೊಡ್ಡ ಹೈವೇ ಅಂತ ನಮ್ಗೆ ಈಗ ತಿಳಿದು. ಅದ್ರ ಸಲಕ್ಕೆ ನೋಡ್ರಿ ಸ್ವಲ್ಪ ಅದ್ರ ಸಲಕ್ಕೆ ಚಂದ ಅದ. ಎಲ್ಲ ಸಿಸ್ಟಮೆಟಿಕ್ ಎಲ್ಲ ಕೆಲಸ ಎಲ್ಲ ನಡ್ಲತ್ತು. ಏನ್ ನಡ್ಲತ್ತು, ನಾನು ಅಪೋಸಿಟ್ ಗಾಳಿ ಹೊಡ್ಲತ್ತು. ಏರು ಇಳಿ ಸಾಕಾಗಲತ್ತು.